ನೋಡ್ರಿ ಮಧ್ಯಾಹ್ನ ಊಟ ಮಾಡಕ್ಕೆ ಯಾಕಂದ್ರೆ ಇದು ನೋಡಿ ಇದೇನು ಹೇಳ್ರಿ ಕಮೆಂಟ್ ಮಾಡ್ರಿ ಇದು ಏನು ರೆಸಿಪಿ ಇರ್ಬೋದು. ಬೇಡ್ರಿ ನಾನು ಹೇಳ್ಬಿಡ್ತೀನಿ, ಅವ್ರೇ ಹೇಳ್ತಾರ. ನಮ್ಮ ತಾನೇ ಹೇಳಾಕತ್ತೇನ್ರಿ, ನೀವೇ ಹೇಳ್ಬೇಕಂತ ಹೇಳ್ರಿ ಇದು ಏನು ಇರ್ಬೋದು ಅಂತೇಳಿ. ಗಜ್ಜಿ ಬಿಜ್ಜಿ ಪಲ್ಯ. ಗಜ್ಜಿ ಬಿಜ್ಜಿ ಪಲ್ಯ ಅಲ್ಲ ತರಕಾರಿ ಹುಳಿ. ಇದು ಬೆಳಗಿಂದು ದೋಸೆ ಆಲ್ರೆಡಿ ಕರೆ ಸ್ವಲ್ಪ ಬೇಕನ್ನ ಹಾಕೋತೀರಿ, ಇಷ್ಟ ಆಗಲ್ಲ. ಅವ್ರು ಹೇಳಿಲ್ರಿ ನಾನು ಬೆಳಿಗ್ಗೆ ಅಂದಲ್ಲಿ ನಿಮ್ಗೆ ದೋಸೆ ಪೂರ್ತಿ ಕಷ್ಟ ಒಂದು ಇಷ್ಟಪಡೋದು ಅವರಲ್ಲ, ಬೇರೆ ಎಲ್ಲರೂ ಒಂದೊಂದೆಲ್ಲ ತರಕಾರಿ ಹುಳಿ. ಚಲೋ ಐತಿ ಸೋನೆ ಇದೆ ನಿಂಗಮ್ಮ. ಓ ಚಲೋ ಐತಿ, ಚಲೋ ಐತೆ. ಈಗ ಹೆಂಗೆ ಬಿಡ್ತಾನೆ ನೋಡ್ರಿ ನಮ್ಮ ತನು ಚಲೋ ಆಗೈತೆ ಅಂತೇಳಿ ಕಂಪ್ಲೀಟ್ ಬಂದ್ಬಿಡ್ತಾನೆ ಈಗ. ಇದನ್ನ ರೆಸಿಪಿ ಇನ್ನೊಂದ್ಸಲ ಶೇರ್ ಮಾಡ್ಕೊತೀನಿ. ಇದು ಎಮರ್ಜೆನ್ಸಿಗೆ ಹೊಡೆದಿರೋ ಅಡಿಗಿದೆ, ಸೂಪರ್ ಆಗೈತೆ. ಮತ್ತೆ ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ. ಸೌತೆಕಾಯಿ, ಕ್ಯಾಬೇಜು, ಟೊಮೆಟೊ, ಉಳ್ಳಾಗಡ್ಡಿ ಹಾಕಿದ್ರೆ ಬೇರೆ ತರಕಾರಿ ಇದನ್ನು ಹಾಕೋಬೋದು. ಸೋರೆಕಾಯಿ, ಗಜ್ಜರಿ, ಬೆಂಡೆಕಾಯಿ ಬೆಂಡೆಕಾಯಿ ಅಂಬಲ್ಲ, ಬದ್ನಿಕಾಯಿ ಅಂಬಲ್ಲಿ ಹೌದಲ್ಲ. ಬಾರಿ ಡಿಫ್ರೆಂಟ್ ಐತೆ ನೋಡಿ ಸಾಕು. ಮಮ್ಮಿ ತರಕಾರಿ ಅಡಿಗೆನಾಗ ಎದಕ್ಕೆ ಬೆಂಡೆಕಾಯಿ ಚೌಳಿಕಾಯಿ ಹಾಕಲ್ಲ? ಅವೆರಡು ಸೂಟ್ ಆಗಲ್ಲ. ಅವು ಅದು ನಾರು ಇರುತ್ತೆ, ಅದು ಬೇರೆ ತರ ಇರುತ್ತೆ. ಎರಡು ನಾರಿನ ಅಂಶ ಬರ್ತಾವೆ. ಅವು ಎರಡು ನಾರಿನ ಅಂಶ ಸರಿ ಬಿಡು ನೀನು. ಸ್ನೇಹಿತರೆ ನೋಡ್ರಿ ಟೈಮ್ ಆಗೈತಿ, ಕರೆಕ್ಟ್ 5:30 ಆಗೈತಿ. ಮದುವೆ 4:40 ಪಂಡಿತ ಅಂಗಡಿಗೆ ಹೋಗಿದ್ದ, ಈಗ ಕಳಿಸ್ಬೋದ್ರು. ಯಾರು ಬಂದಿದ್ರು ಹೊಸಕ? ಅವ್ರ ಫ್ರೆಂಡ್ ಕಿರಣ್. ಹಂಗ ಚಹಾ ಮತ್ತು ಸ್ನ್ಯಾಕ್ಸ್ ಕೊಟ್ಕಳ್ಸ್ಯಾರ. ಸ್ವಲ್ಪ ಚಹಾ ಕೊಟ್ಕಳ್ಸ್ಯಾರ ನಾವೆಲ್ಲ. ಬೈರಿ ಸ್ನ್ಯಾಕ್ಸ್ ಇದಿಷ್ಟು ನಮ್ಮ ಅಂಗಡಿಯಲ್ಲಿ ನೋಡ್ರಿ. ಇವರಿಬ್ರಿಗೆ ಇವು ಬಿಸ್ಕೆಟ್ ಭಾಳ ಇಷ್ಟ. ಈ ಥರ ಬಿಸ್ಕೆಟ್ ಅದ ನಮ್ಮ ಅಂಗಡಿಯಾಗ. 2 ಬಿಸ್ಕೆಟು ಹೊಸ ತರ್ಸ್ಯಾರ ನೋಡ್ರಿ, ನಿಪ್ಪಟ್ಟು ತರ್ಸ್ಯಾರ ಅಂಗಡಿಯಾಗ ನಮ್ಮ ಅಂಗಡಿಯಾಗ. 2 ನಿಪ್ಪಟ್ಟು, ಚಕ್ಲಿ, ನಮ್ಮ ಅಂಗಡಿಯಾಗಿರೋಂಥ ಚಕ್ಲಿ. ರೂಪಾಯಿಗೆ ಒಂದು ನಿಪ್ಪಟ್ಟು ಮತ್ತು ಭಾರಿ ಮತ್ತದ. ಯಶವಂತ ನೋಡ್ರಿ ಚಂದ ಕಟ್ ಕಳ್ಸ್ಯಾರ. ವೇಸ್ಟ್ ಭಾಳ ಮಾಡ್ತೀನಿ ನಾನು ಮನೆಗೆ ಕೊಟ್ಟಿದ್ನ. ನನಗಂತೇಳಿ ಒಂದು ಇದನ್ನ ನಂಗೆ ಇದನ್ನ ಇಷ್ಟಪಡ್ತೇನೆ. ನಾನು ಹೇಳಿ ಹಾಕ್ಸಂಡೇನ ಒಂದು ಇದು ನನಗೆ ರೀ. ಇಲ್ಲ ನಾ ಹಾಕ್ದಿದ್ದಿಲ್ಲ ಪಪ್ಪ ಅನ್ಸ್ತು. 2 ಬಿಸ್ಕೆಟ್, 2 ನಿಪ್ಪಟ್ಟು, ಸ್ವಲ್ಪ ಚಕ್ಲಿ, ಒಂದು 4 ಚಕ್ಲಿ ಅದಾವ. ಇವರಿಬ್ಬರಿಗೆ 2 ತೋರಿ. ನೀ 2 ಚಕ್ಲಿ, ನೀ 2 ಚಕ್ಲಿ ತೊಗೊಬೇಕು. ನೀವು 2 ತಗೋ. ನಿಪ್ಪಟ್ಟು ಯಾರು ಬೇಕು ತೋರಿ. ಬಿಸ್ಕೆಟ್ ನನಗೆ ನಿಪ್ಪಟ್ಟು ಬೇಕು. ಬಿಸ್ಕೆಟ್ ಬರೀ ಚಾ ಹಾಕೊಂಡು ಕುಡಿದು ಇಷ್ಟು ತಗೊಂಡು ತಗೊಂಡ ಸ್ನ್ಯಾಕ್ಸ್. ಮಧ್ಯಾಹ್ನ ಟೀ ಯಾಕೆ ಇಷ್ಟಪಡ್ಕಳ್ಸೇನ? ಬಿಸ್ಕೆಟ್ ಕೊಟ್ಟು ನಿಮಗ ಟೀ ಇಷ್ಟಪಟ್ಟಾನ. ಮತ್ತೆ ಭಾಳ ಐತದ ಕರೆಕ್ಟ್ ಆಗುತ್ತೆ ತಗೋ. 3 ಆಗಲ್ಲ ಅದು ಬೇಕಾ ನೋಡಿ. ಒಂದ ಚಾದು ನಂಗೆ ಗೊತ್ತಾಗ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕು. ನೋ 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 ಆಗುತ್ತೆ. ಇದು ನಿನಗೆ ಮಮ್ಮಿ, ಇದು ನಿನಗೆ, ಅದು ನಮ್ಗೆ. ನೀವು ಹಂಗೆ ತಿನ್ರಿ ಬಿಸ್ಕೆಟ್. ನಾನು ಎದ್ಕೊಂಡು ತಿನ್ಬೇಡ್ರಿ. ತಿನ್ನಿ ಬಿಡು. ತಿನ್ನಿ ಎದ್ಕೊಂಡು ತಿನ್ಕೊಂಡು. ಮೈಸೂರು ಇವರು ಆರ್ಮೇಲೆ ನೋಡೋಕೆ ಒಬ್ಬರಿಗೆ 3,000 ರೂಪಾಯಿ 20 ಎಷ್ಟು ಆಗುತ್ತೆ? 3,000 ರೂಪಾಯಿ ಅಂದ್ರೆ 150 ರೂಪಾಯಿ ಅದನ್ನ. ಹೌದು, 10 ಮಂದಿಗೆ 1500, 10 ಮಂದಿಗೆ 1500, 1500, 3,000 ರೂಪಾಯಿ. 20 ಮಂದಿ ಆಗ್ಯಾರ. 3,000 ರೂಪಾಯಿ ಅಷ್ಟು ಟಿಕೆಟ್ ಹರಿದು ಅದನ್ನ ಇಟ್ಟಾರ. ಆಮೇಲೆ ನೆಕ್ಸ್ಟ್ ಶರ್ಟ್ ಹಾಕಿದ್ವಿ. ನೆಕ್ಸ್ಟ್ ನೋಡಿದೆ 3,000 ರೂಪಾಯಿ. ಅಲ್ಲಿಂದ ಮತ್ತು ಇಷ್ಟು ನೋಡ್ಕೊಂಡು ಹೋಗ್ಯಾರ. ಮತ್ತು ಡ್ಯಾನ್ಸ್ ಮಾಡಿದ್ರು ಇಷ್ಟು ಕೂತ್ಕೊಂಡು. ಸಣ್ಣ ಹುಡುಗ ಸೇರ್ಕೊಂಡು ಎಲ್ಲ ಸರಿ 20 ಜನ ಹೋಗ್ಯಾರ. ಎಲ್ಲರೂ ಟ್ರಿಪ್ ಆಡಾಕತ್ತಾರೆ ಈ ವರ್ಷ. ನಾನು ಏನಿಲ್ಲ, ನಾವು ಓದೋದೆಲ್ಲ ಮುಗಿಸ್ಬಿಟ್ಟಿವ್ರಿ. ಜಗ್ಗ ಅಡ್ಡಾಬಿಟ್ಟು ಓದೋದು ಈ ವರ್ಷ ಏನೂ ಇಲ್ಲ. ಅವ್ರಿಗೆ ದಿನ ಒಂದು ಹೋಗುತ್ತೆ. ಇದೆಲ್ಲ ಟೀಚರ್ ಅದಾರ. ನಾವು ಇದು ದೊಡ್ಡ ಗಾಡಿ ಮುಂತಾನೆ ಚರಿ ಇಲ್ಲದೆ ಮತ್ತೆ ಎಲ್ಲಿಗೆ ಹೋಗ್ಯಾರ. ಸ್ಟೇಟಸ್ ನೋಡಿ ಮಾತಾಡ. ನಾನೇ ನಮ್ಮ ಕಸ್ಟಮರ್ಸು ಓದೋದು ನಾನೇ ನೋಡ್ತೀನಿ. ಅಲ್ಲ ನೀವು ಹೇಳಿದ ಇಂಥ ಪ್ಲೇಸ್ಗೆ ಹೋಗ್ಯಾರ ಗೊತ್ತಲ್ಲ. ಈಗ ನೋಡ್ರಿ ಇವತ್ತು ಸಂಡೇ ಸ್ಪೆಷಲ್ ಕುಸ್ಕ ತರಿಸಿದ್ವಿ. ಮನೆ ಒಳಗೆ ಮೊಟ್ಟೆ ಫ್ರೈ ಮಾಡಿದ್ದೀವಿ. ಸುಮ್ಮನೆ ಎಗ್ ಬಿರಿಯಾನಿ ಅಂದ್ರೆ ಸುಮ್ಮನೆ ದಂಡ ಇದ್ರೊಳಗೆ
ಅದಕ್ಕೆ ನಾನೇ ಮೊಟ್ಟೆ ಕುದಿಸಿ ಫ್ರೈ ಮಾಡಿ ಏನು ಕೊಟ್ಟು ನೋಡಿದ್ರೆ ಐದು ನೋಡಿದೆ ಅದಾಗ್ತಿಲ್ಲ ಅದು ಅದ್ರ ಹಾಕಿ ಮಕ್ಕಳಾಗ ಹಾಕ್ಬಿಡು ಹಾಂ ಸರಿ ಆಗುತ್ತೆ ಮನೆಯಾಗ ಬಾಸುಮತಿ ರೈಸ್ ಅಂತ ಹೇಳತ್ತಿದ್ದಾರೆ. 150 ರೂಪಾಯಿ 100 ರೂಪಾಯಿ ಇದಕ್ಕೆ. ನೀನು ನೀರೇ ಹಾಕ್ತಾಯಿರ್ತಾರೆ ರೈಸ್ ಒಳಗೆ, ಅದ್ರೊಳಗೆ ಏನಿದೆ ಬರೀ ರೈಸ್ ಬಿಟ್ಟು 140 ರೂಪಾಯಿ ಬಾಸುಮತಿ ಅಕ್ಕಿ. ಮನೆಯದಾದ್ರೆ 3 ಸಲ ಮಾಡ್ತೀವಿ 1 kg. ಅದು ತುಪ್ಪ ಬೇಕಾದ್ರೆ ತುಪ್ಪ ಮಾಡ್ತಿದ್ರು ಆಲ್ಮೋಸ್ಟ್ ಅಲ್ಲ. अंडा करी एक बिर्यानी हाकोण मन ಸಾಗೋರಿಗೆಲ್ಲ ಸ್ವಲ್ಪ ತೊಗೊಂಡು ಯಾಕೋ ಪೈತಿ ನಾನು ದೊಡ್ಡ ಕೊಡೋದು ನನ್ನ ಕಂದ ಒಬ್ರು ಬಡಿಸ್ ನೀನು ಕೈಲಿ ಹಾಕು ಅಲ್ಲ ಸ್ಪೂನ್ ತಗೊಂಡು ನೀರು ಹೇಳಿ ಅದ್ರಾಗ ಏನು ಸ್ಪೂನ್ ತೊಗೊಳಕ್ಕೆ ಅವ್ರಿಬ್ರಿಗೆ ಬಡಿಸಿ ಕಟ್ ಮಾಡೋದು ಖಾಲಿ ಮಾಡಿ ಮಾತಾಡ್ಕೊಳಂತ ಮೊಟ್ಟೆ ನಾನು ಪಲ್ಯದಾಗ ಕಟಕ್ ಉಂಡು ಆಮೇಲೆ ಎಲ್ಲಿ ಕಡೆ ಬಂದಿದೆ ಇಲ್ಲಿ ನೀ ಹಾಕೋಬೇಕಾ ಖಾರ ಐತಲ್ಲ ಮತ್ತೆ ಎಗ್ ಬೇಡ ಯಾಕೆ ಹೇಗೆ ತಿನ್ಬೇಕಂದ ಮೊಸರು ಹಾಕ್ಲ ಗ್ರೇವಿ ಹಾಕ್ಲ ಸಪ್ರೇಟ್ ತೆಗೆದು ಹಾಕ್ಲಿ ಮೊಟ್ಟೆ ಅಷ್ಟು ಹಾಕ್ಲ ನನಗೂ ಮೊಟ್ಟೆ ಒಣ ಇಷ್ಟ ಆಗಿಲ್ಲ ಏನಿರಲ್ಲ ಅದ್ರೊಳಗೆ ಲೆಮನ್ ಇಡ್ಲ ಲೆಮನ್ ಬೇಕು ಹಿಡ್ಕೊತೆ ಹಿಡ್ಕೊ ಕಂದ ನಿಂಗೆ ಹಾಕ್ಲಲ್ಲ ನನಗೆ ಹಾಕು ಇದು ಭಾಳ ಕಾಯಿ ಎಲ್ಲ ಜ್ಯೂಸ್ ಮಸ್ತ್ ಐತಿ ಎಗ್ ಗ್ರೈಂಡರ್ ಟೈಮು 1:30 ಆಗೈತಿ. ಮನೆಗೆ ಬಂದ ತಕ್ಷಣ ಎಲ್ಲರೂ ಬೇರೆ ಬೇರೆ ಕೆಲಸನ ಮಾಡತ್ತಿದ್ರು. ಭಾಳ ದಿನಗಳೈತಿ ರೀ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿ ಬಂತು. ಬುಕ್ಕು ಎಲ್ಲ ಒಂದು ಮೂಲೆಗೆ ಇಟ್ಟಿದ್ರು. ಈಗ ಮಕ್ಕಳಿಗೆ ಲೆಕ್ಕ ಕಲ್ಸಾಕತ್ತೀವಿ ರೀ. ಭಾಗಾಕಾರ ಹಾಕ್ಕೊಟ್ಟಿನಿ ಇವನಿಗೆ ಕುಡ್ಸು ಲೆಕ್ಕ ರೀ ಕನ್ನಡದಾಗ ಏನಂತಾರ ಗೊತ್ತಿಲ್ಲ ಇಂಗ್ಲೀಷ್ನಾಗ ಕುಡ್ಸು ಲೆಕ್ಕ ಹೇಳ್ಕೊಟ್ಟಿನಿ ರೀ. ಮ್ಯಾಗಿನ ಮಂಡನೆ ತಳಗ ಮಾಡಾಕತ್ತಾನ ಕಂದ 19 + 25 ಐತಿ. ಈಗ 0 ಈ ಕಡೆಯಿಂದ ಮಾಡಬೇಕು. ಓಕೆ ಆಗಲೇ ಹೇಳ್ಕೊಟ್ಟಿಲ್ಲ 0 + 5 ಎಷ್ಟಾಗತ್ತಪ್ಪ ಎಷ್ಟಾಗತ್ತಾ 5 ಬರೀ ಅಲ್ಲಿ ಆ ಕಡೆಯಿಂದ ಇದಕ್ಕಿಂತ ದೊಡ್ಡ ನಂಬರ್ ಅದು 35 ಓಕೆ ಈ ಕಡೆ ನಿಂತು 9 + 2 ಎಷ್ಟಾಗುತ್ತೆ ಸೊ ಇದಕ್ಕೆ ಸಣ್ಣದಂದ್ರೆ 7 × 28 ಬರುತ್ತೆ 11 ಸಂಖ್ಯೆ ತಗೋಬೇಕು 33 ನೇರ ಸಂಖ್ಯೆ ತಗೋಬೇಕು ಎಷ್ಟಾಗ್ತಿದೆ ಈಗ 19 + 25 115 ಗುಡ್ ಹಿಂಗೆ ನೋಡಿ ಈಜಿ ಲೆಕ್ಕ ಮಾಡೋದು. ಓಕೆ 19 + 25 115 ಈ ಕಡೆ ಇದು ಮಾಡಿ ಈಗ 52 63 2 + 3 ಎಷ್ಟಾಗುತ್ತೆ ಆ ಕಡೆಯಿಂದ ಮಾಡ್ಕೊಂಡು ಅಂತ ಹೇಳಿದ್ನಲ್ಲ. ಹಾಂ ಗುಡ್ ಈ ಕಡೆ 5 + 6 ಇಲ್ಲಿ ಹಾಕಿಲ್ಲ ಆಗಲ್ಲ ಲೆಕ್ಕ ಮಾಡಿ 5 + 6 ಎಷ್ಟು ಅದಾವೆ 6 ಅದ ಮೇಲೆ ಅದಾವಲ್ಲ ಇಲ್ಲಿ 6 + 5 ಡಾಟ್ ಹಾಕಿದಲ್ಲ ಕೌಂಟ್ ಮಾಡಿ ಒಂದು ಇದನ್ನು ಕೊಟ್ಟರೆ 10 ಆಗುತ್ತೆ 10 ಮಾಡ್ಕೋಬೇಕು ಅದನ್ನ 10 ಒಳಗೆ 9 ಅಂದ್ರೆ 1 ಉಳಿತೈತಿ 5 ಒಳಗೆ 5 0 11 ಆಗುತ್ತಾ ಕಂಟಿನ್ಯೂ ಹೋಗುತ್ತಾ. ಸೊ ಇಲ್ಲಿ ಇಷ್ಟ 47 ಟೋಟಲ್ ಎಷ್ಟಾಯ್ತು ಅದು ಸೇಮ್ ಆಯ್ತಾ ಸೇಮ್ ಅದಲ್ಲ 90 + 25 ಕೂಡ 1 ಪಾಯಿಂಟ್ ತಗೊಂಡು ಕನ್ನಡ ಹೇಳ್ತೀನಪ್ಪ 90 + 25 115 ಆಗುತ್ತೆ. ಓಕೆ 52 + 63 ಒಂದೊಂದು ಸೇಮ್ ಆಯ್ತು ಲೆಕ್ಕ ಎಲ್ಲ ಥರನೂ ಬಿಡಿಸ್ಬೇಕು 7 ಒಂದ್ಲ 7 ಆಗುತ್ತೆ ಈ 10 ಆಗಿರ್ತೈತಿ 7 ಹಚ್ಚಿದ್ರೆ ಇನ್ನು 3 ಉಳಿತೈತಿ ಹಿಂಗೆ ಉಳ್ಕೊಂತಾರ ಹೋಗುತ್ತೆ ಅದು. ಸೊ 47 ಸಮಥಿಂಗ್ ಮಾಡತ್ತೀವಿ ಇಲ್ಲ ಈಗ ಒಂದು ಪಾಯಿಂಟ್ ತೊಗೊಂಡು ಹಚ್ಚೋಣ ನಾವೀಗ 3 ನಂಬರ ಬರೋಣ ಇಲ್ಲಿ. ಓಕೆ ಪಾಯಿಂಟ್ ಹಾಕೀವಿ ಇಲ್ಲೊಂದು 0 ಬಂದರೆ 10 ಆಯ್ತು 7 1 7 10 ಒಳಗೆ 7 ಆದರೆ ಮತ್ತೆ ಹಿಂಗೆ ಕಂಟಿನ್ಯೂ ಆಗುತ್ತೆ 7 ಆದರೆ 3 ಉಳಿತೈತಿ 0. ಓಕೆ 47.1 ಈ ಕಡೆ ಭಾಳ ಐತ್ರಿ ಸೇಮ್ ನಂಬರ್ ಈ ಕಡೆ ನಂಬರ್ಸ್ ಇಲ್ಲ ಅಂದಾಗ ಇದನ್ನ ಐತ್ರಿ ರೀಸನ್ ಕೊಟ್ಟಿರೋಂಥ ಕೂಡ್ಸು ನಂಬರ್ ಲೆಕ್ಕ ಸಂಖ್ಯೆ ಇತ್ತಂದ್ರೆ ಈ ರೀತಿ ಗೊತ್ತಾಕೊಳ್ಳ ಸ್ವಲ್ಪ ನಿನ್ನ ಮಾಡ್ತಿ ಓಕೆ 33 ಇಲ್ಲ
ನೋಡ್ರಿ ಫೈಟಿಂಗ್ ಇದು ಇವ್ರು ನಡೆದದ. ಟೈಮ್ 2:30 ಆಗ್ಯದ. ಸರಿ ಊಟ ಮಾಡೋಣ. ಈಗ ಈಕೆಗೆ ಜಲ್ದಿ ರೊಟ್ಟಿ ಮಾಡ ಅಂತಂದ್ರೆ ನನಗೆ ಕಪಾಳ ಹೊಡೆದಾಡ್ರಿ. ಈಗ ಇಲ್ರಿ ಹೊಡೆದಾಳ್ತಾನು ಮಮ್ಮಿ ತೋರ್ಸು. ಹಂಗಾರಿ ಕಾಮಿಡಿಗೆ ಕೈಯಲ್ಲಿ ಹಚ್ಚಿ ಬಂದಿರ ಹೋಗಿ ಹೊಡೆದಾಡ್ರಿ. ಈಗ ಅದಕ್ಕೆ ನಾನು ರೊಟ್ಟಿ ತಿನ್ನೋದು ಎಷ್ಟು ಊಟ ಮಾಡಿಸ್ತೀನಿ. ಎಷ್ಟೇನು ಎಷ್ಟು ತಿನ್ನ ಒಂದು ಹತ್ತೇನು ಹತ್ತಿರ ಹತ್ತಿರ ಊಟ ಮಾಡೋದಂತ ಆತು. ಹೆಂಗೆ ಮಾಡಿ ಪಲ್ಯದಕ್ಕೇನು ಖಾರಿಲ್ಲ ಉಪ್ಪಿಲ್ಲ ಕರೆಕ್ಟ್ ಐತೆ ಟೇಸ್ಟ್ ನೋಡ್ರಿ. ಯಾವ ಪೌಡ್ರ್ ಇಲ್ಲ ಅದಕ್ಕೆ ಪುಡಿ ಹಾಕ್ಬೇಕ್ರೆ ಅಂತ ನನಗೆ ಇಷ್ಟ ಪಲ್ಯ. ಬರ್ರಿ ಊಟ ಮಾಡೋಣ. ಮಾಡ್ತೀನಿ ಬರ್ರಿ. ಫೋನ್ ಬಿಟ್ಟು ಬರ್ರಿ ತನ್ಮಯ. ನೋಡಿ ಫ್ರೆಂಡ್ಸ್ ಬರೀ ಆಗಿದೆ ಎಲ್ಲ. ಈಗ ನೋಡ್ರಿ ರಾತ್ರಿ ಊಟಕ್ಕೆ ಪಾಲಕ್ ರೈಸ್ ಮಾಡಾಕತ್ತೀನಿ. ಇದು ಕುದಿಸಿ ತೆಗ್ದೀನಿ ರೀ. ಇದು ಉಳ್ಳಾಗಡ್ಡೆ ಸಿಪ್ಪಿ ಕುದಿಸಿ ತೆಗ್ದೀನಿ, ಆರಾಕ್ಬಿಟ್ಟೀನಿ. ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ, ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡೀನಿ. ಮಧ್ಯಾಹ್ನ ಒಂದಿಷ್ಟು ಪಲ್ಯ ಮಾಡುವಾಗ ಕಾಳು ತೆಗ್ದಿದ್ದೆ, ಸಂಜೆ ಸ್ನ್ಯಾಕ್ಸಿಗೆ ಬರುತ್ತಾ ಅಂತೇಳಿ ಈ ಥರ ಮೊಳಕೆದ ನೋಡ್ರಿ. ಸ್ವಲ್ಪ ಹೊತ್ತು ಬಿಟ್ಟದಕ್ಕೆ ಈಗ ಬರೀದೆ ಮಿಕ್ಸಿ ಹಾಕ್ತೀನಿ. ಮಿಕ್ಸಿ ಹಾಕಿ ಪಾಲಕ್ ರೈಸ್ ಮಾಡ್ತೀನಿ ರಾತ್ರಿ ಊಟಕ್ಕೆ. ಮಧ್ಯಾಹ್ನ ದಿನ ಇಲ್ಲಿ ರೊಟ್ಟಿ, ಪಲ್ಯ ಐತ್ರಿ. ಇಷ್ಟು ಸ್ವಲ್ಪ ಮಾಡಾಕ್ತೀನಿ ಅದಕ್ಕೆ ರೈಸ್ ಮಿಕ್ಸರ್ ಜಾರ್. ಏನು ಮಾಡಾಕ್ತಾರೆ? ಗ್ಲಾಸ್ ಈ ತಂದು ಎತ್ತಿಡ ಅದನ್ನು ಹೊಲ್ಸು ಮಾಡ್ಬಿಡ ಅಲ್ಲಿ. ಈಗ ನೋಡ್ರಿ ನಾನು ಸಡನ್ನಾಗಿ ಹೊರಗೆ ಮಲ್ಕೊಂಡೀನಿ ಒಬ್ಬಕ್ಕೆ ರಾತ್ರಿ. ನಿಮ್ಗೆ ಗೊತ್ತೈತಿ ಪಾಲಕ್ ರೈಸ್ ಮಾಡಿದೆ ಮೊನ್ನೆ ಇವತ್ತು ಮಧ್ಯಾಹ್ನ ಮಲ್ಕೊಂಡಿದ್ದೆಲ್ಲ ಬೇಗ ಊಟ ಅವ್ರ ಪಪ್ಪ ಬರೋಕ್ಕೂ ಮುಂಚೆ ಊಟ ಹಾಕ್ಕೊಟ್ಟೆ. ಊಟ ಹಾಕಿ ಕೊಟ್ಟು ಕೂಡಲೇ ಮಲ್ಕೊಂಡ್ರು ಅವ್ರು. ಊಟ ಮಾಡಿ ಮಧ್ಯಾಹ್ನ ನಿದ್ದೆ ಮಾಡ್ತಾಯಿದ್ರೆ ರಾತ್ರಿ ಬೇಗ ಮಲ್ಕೋತಾರೆ. ಬೇಗ ಅಂದ್ರೆ ಅವ್ರ ಪಪ್ಪ ಬರೋರಿಗೆ ವೆಯ್ಟ್ ಮಾಡಲ್ರಿ. ನಿದ್ದೆ ಮಾಡಿದ್ರೆ ಮಾತ್ರ ಅವ್ರ ಪಪ್ಪ ಬಂದಮೇಲೆ ಒಟ್ಟಿಗೆ ಊಟ ಮಾಡಿ ಮಲ್ಕೊಳ್ಳೋದವರು. ಇವತ್ತು ಮಲ್ಕೊಂಡಿದ್ದಿಲ್ಲ ಅಂಥೇಳಿ ಊಟ ಮಾಡಿ ಮಲಗಿಸಿದೆ ಅವ್ರಿಗೆ. ಮಾಡಿಸಿ ನಮ್ದು ಏನಾಯ್ತಂದ್ರೆ ಬರೋತ್ಲೇ ಊಟ ಹಾಕ್ಕೊಡುವಾಗ ಹಂಗೆ ಇರ್ತಾವಲ್ರಿ, ಏನೋ ಒಂದು ವಿಷಯ ತೆಗಿತೀವಿ, ಅದು ವಿಷಯ ಜಗಳ ಆಯಿತು. ಜಗಳ ಆದಮೇಲೆ ನಾನು ಏನು ಅಂದ್ಕೊಂಡೀನಿ, ಫುಲ್ಲು ಒಳಗಡೆ ಮಕ್ಕೊಳಕ್ಕಾಗಲ್ರಿ. ಫ್ಯಾನ್ ಇದ್ದರೂ ಕೂಡ ಅಷ್ಟು ಜಡ ಆಗಿರ್ತೈತಿ. ಹೊರಗೆ ತಣ್ಣನ ಗಾಳಿ ಚೆಂದಿತ್ತು, ಅಲ್ಲೇ ಮಕ್ಕೋಬೇಕಂತೇಳಿ ಬಂದು ಇಲ್ಲಿ ಮಕ್ಕೊಂಡೀನಿ. ಟೈಮ್ ನೋಡ್ಸಿರ್ಬೋದು ಎಷ್ಟಾಗೈತೆ ಅಂತೇಳಿ. ನಾನು ಏನ್ಕೊಂಡೀನಿ ಇವರು ಇದನ್ನ ವಿಡಿಯೋ ಸತಿ ಮಾಡ್ಕೊಂಡಾರ ಅಂಥದ್ದು ನನ್ನ ಎಬ್ಸಿಲ್ರಿ. ಹಾಗೆ ಒಬ್ಬಾಕಿನ ಬಿಟ್ಟು ತಗೊಳಗೆ ಮಕ್ಕೊಂಬಿಟ್ರ. ನಾನು ಹಂಗೆ ಅಂದ್ಕೊಂಡೀನಿ ರೀ, ಏನು ಇಷ್ಟು ದೊಡ್ಡ ಸೀರಿಯಸ್ ಮ್ಯಾಟ್ರ್ ಏನು ಆಗಲ್ಲ ಇದು ಅಂಥದ್ದು. ನಾ ಹಂಗೆ ಗಾಳಿ ಅಂತೇಳಿ ಮಲ್ಕೊಂಡೀನಿ, ಗಾಳಿಗೆ ಅಂತೇಳಿ ಅದು ತಣ್ಣನ ಗಾಳಿಗೆ ನಿದ್ದೆ ಹತ್ಬಿಟ್ಟೈತೆ ರೀ. ಶಿಸ್ತು ನಿದ್ದೆ ಹತ್ಬಿಟ್ಟೈತಿ. ಒಬ್ಬಾಕೆ ಫಸ್ಟ್ ಟೈಮ್ ನಾನು ರಾತ್ರಿ ಒಬ್ಬಾಕೆ ಮಲ್ಕೊಂಡಿರೋದು. ಎಬ್ಸರಂತ ಹಿಂಗೆ ಯೋಚನೆ ಇರುತ್ತಲ್ರಿ, ಎಷ್ಟಾಗಲಿ ಒಬ್ಬಾಕಿನ ಹೊರಗೆ ಏನು ಬಿಡ್ತಾರೆ ಅಂತೇಳಿ ಯೋಚನೆ. ಏನೋ ಒಂದು ಅತಿಯಾದ ನಂಬಿಕೆ ಮೇಲೆ ಮಲ್ಕೊಂಡೀನಿ. ಇವ್ರು ಹಿಂಗೆ ಮಾಡ್ಬೇಕಾ ಕರ್ಮ. ಡೋರ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಾರೆ. ಮಕ್ಕಳು ಹಬ್ಬದ ನಿದ್ದೆ ಹತ್ತೈತೆ ಅಂದರೆ ತಾವು ಮಲ್ಕೊಂಡ್ಬಿಟ್ರೆ ನಂಗೆ ಸೌರಾತ್ರಿಗೆ ಹೆದರಿಬಿಟ್ಟು ನಾನು ನಮ್ಮ ಸ್ಟೇರ್ಕೇಸ್ ಮೇಲೆ ಆಲ್ಮೋಸ್ಟ್ ಆ ಕಡೆ ಈ ಕಡೆ ಎಲ್ಲ ಮನೆ ಎಲ್ಲ ಸೇಮ್ ಇರೋದ್ರಿಂದ ಒಂದು ಮನೆಗೆ ಈ ಥರ ಅಡ್ಡಾಡ್ತಿರ್ತಾರೆ ಜನ, ಹತ್ತಿರ್ತಾರೆ ಮೇಲೆ ಮಲ್ಕೊಳಕ್ಕೆ. ಅದಕ್ಕೆಲ್ಲ ಈಗ ಬ್ಯಾಸಿಗೆಲ್ಲ ಹಂಗೆ ಒಬ್ರು ಯಾರೋ ಇಳಿದು ಹೋಗ್ಬಿಟ್ಟಾರೆ. ನಾನು ಇಳಿದು ಹೋಗ್ಬಿಟ್ರೆ ನಂಗೆ ಎಚ್ಚರ ಟೈಮ್ನಾಗ ಅವ್ರು ಹಿಂಗೆ ಪಾಸ್ ಆಗಿಬಿಟ್ರೆ ಹೆಂಗೆ ಹೆದ್ರಿನಂದ್ರೆ ಯಪ್ಪ ನಂಗೆ ಇಷ್ಟು ತಿರುಗಿ ಈ ಎದೆ ಹೊಡ್ಕೊಳ್ಳೋದು ನಿಂತಿದ್ದೇ ಇಲ್ಲರಿ ರಾತ್ರಿ ಎಲ್ಲ. ಅಷ್ಟು ಸವರಾತ್ರಿಗೆ ಒಳಗೆ ಹೋಗಿ ಮತ್ತೆ ಜಗಳ ಮಾಡೀನಿ ಅವ್ರ ಜೊತೆಗೆ ನಾನು. ಈ ರೀತಿ ಐತಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಒಬ್ಬಕ್ಕೆ ಹೊರ ಮಲ್ಕೊಂಡಿದ್ದು.